ಹಿಂದೂ ಧರ್ಮದಲ್ಲಿ ಪೂಜನೀಯವೆಂದು ಕರೆಯಲ್ಪಡುವ ಪ್ರಮುಖ ವೃಕ್ಷವೆಂದರೆ ಅಶ್ವತ್ಥ ಮರ. ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿರುವ ಈ ಮರವನ್ನು ಪೂಜಿಸಿದರೆ ಹಲವು ಸಕಾರಾತ್ಮಕ ಪರಿಣಾಮಗಳು ಉಂಟಾಗುವುದಲ್ಲದೆ ಕೆಲವೊಂದು ದೋಷಗಳು ನಿವಾರಣೆಯಾಗುವುದು. ನಮ್ಮ ಪರಂಪರೆಯಲ್ಲಿ ಕೆಲವು ಗಿಡ ಮರಗಳನ್ನು ದೇವತೆಗಳ ಪ್ರತಿರೂಪ ಎಂದು ಪೂಜಿಸಲಾಗುವುದು. ಅಂತಹ ಒಂದು ಪವಿತ್ರವಾದ ಮರ ಎಂದರೆ ಅಶ್ವತ್ಥ ಮರ. ಈ ಮರದಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರುತ್ತಾರೆ. ಅಶ್ವತ್ಥ ಮರವು ಸಾಕಷ್ಟು ರೋಗಗಳಿಗೆ ಔಷಧಿ ನೀಡುವ ಶಕ್ತಿಯನ್ನು ಪಡೆದುಕೊಂಡಿದೆ. ಹಾಗಾಗಿಯೇ ಹಿಂದಿನ ಕಾಲದಿಂದಲೂ ದೈವ ಸ್ವರೂಪದ ಮರ ಎಂದು ಪೂಜಿಸಲಾಗುತ್ತದೆ. ಜೀವನದಲ್ಲಿ ಸಮಸ್ಯೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಮರಕ್ಕೆ ನಿತ್ಯವೂ ಪೂಜೆ ಸಲ್ಲಿಸಬೇಕು. ಆಗ ಸಮಸ್ಯೆಯು ಬಹುಬೇಗ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ. ಅಶ್ವತ್ಥ ಮರದಲ್ಲಿ ತಾಯಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ. ಹಿಂದೂ ಸಂಪ್ರದಾಯದಲ್ಲಿ ಅಶ್ವತ್ಥ ಮರಕ್ಕೆ ಬಹಳ ಮಹತ್ವದ ಸ್ಥಾನ ನೀಡಲಾಗಿದೆ. ಈ ಅರಳಿ ವೃಕ್ಷದ ಸೇವೆಯಿಂದ ಶನಿ ಕೃಪೆಗೆ ಪಾತ್ರರಾಗಬಹುದು. ಅರಳಿ ಮರಕ್ಕೆ ನಿಯಮಿತವಾಗಿ ದೀಪ ಹಚ್ಚುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ಸಿಗಲಿದೆ. ಶ್ರದ್ಧೆಯಿಂದ ಅರಳಿ ಮರದ ಆರಾಧನೆ ಮಾಡಿದರೆ ದೇವಾನುದೇವತೆಗಳು ಪ್ರಸನ್ನರಾಗುತ್ತಾರೆ. ಯಾಕೆಂದರೆ ಋಷಿಮುನಿಗಳು ಅರಳಿ ಮರದ ಕೆಳಗೆ ಕುಳಿತು ಜಪ ಅನುಷ್ಠಾನ ಮಾಡುತ್ತಾ ಇದ್ದರು. ಶಾಸ್ತ್ರದಲ್ಲಿ ಅರಳಿ ಮರದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಅಶ್ವತ್ಥ ಮರದ ಕೆಳಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವುದರಿಂದ ಸಮಸ್ಯೆಗಳು ದೂರವಾಗುತ್ತದೆ. ಸಾಧ್ಯವಿಲ್ಲವೆಂದಾದರೆ ಅಶ್ವತ್ಥ ಮರದ ಪೂಜೆಯ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡಿದರೂ ಒಳ್ಳೆಯ ಫಲ ಸಿಗುತ್ತದೆ. ಇದರ ಜೊತೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ಬಹುಬೇಗ ಪರಿಹಾರ ಸಿಗುತ್ತದೆ. ಅಶ್ವತ್ಥ ಮರದ ಕೆಳಗೆ ಕುಳಿತು ಹನುಮಾನ್ ಚಾಲಿಸ್ ಓದುವುದು ತುಂಬಾನೇ ಶ್ರೇಷ್ಠ. ನಿಯಮಿತವಾಗಿ ಈ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಖುಷಿ ತುಂಬಿರುತ್ತದೆ, ಭೌತಿಕ ಸುಖ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಜಾತಕದಲ್ಲಿರುವ ಅಶುಭ ಗ್ರಹಗಳ ಪ್ರಭಾವ ಕಡಿಮೆ ಆಗುತ್ತದೆ. ಶುದ್ಧವಾಗಿರುವ 11 ಅಶ್ವತ್ಥ ಎಲೆಗಳ ಮೇಲೆ ಚಂದನದಿಂದ ಶ್ರೀರಾಮ ಎಂದು ಬರೆದು ಅದನ್ನು ಮಾಲೆ ಮಾಡಿ ಹನುಮಂತನಿಗೆ ಅರ್ಪಣೆ ಮಾಡುವುದರಿಂದ ಹನುಮನ ಆಶೀರ್ವಾದದ ಜೊತೆ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತದೆ. 7.5 ಶನಿ ದೋಷವನ್ನು ಅಶ್ವತ್ಥ ಮರ ದೂರ ಮಾಡುತ್ತದೆ. ಪ್ರತಿ ಶನಿವಾರ ಬೆಳಿಗ್ಗೆ ಅರಳಿ ಮರದ ಕೆಳಗೆ ಬೆಲ್ಲ ಹಾಗೂ ಸಕ್ಕರೆ ಮಿಶ್ರಿತ ನೀರನ್ನು ಅರ್ಪಿಸಿ ಧೂಪ ಹಚ್ಚಿ ಜೊತೆಗೆ ಧ್ಯಾನ ಮಾಡಿ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಅರಳಿ ಮರದ ಕೆಳಗೆ ಹಚ್ಚಿ ನಿಯಮಿತವಾಗಿ ಮಾಡುವುದರಿಂದ ಶನಿ ದೋಷ ನಿವಾರಣೆ ಆಗುತ್ತದೆ. ದಿನದ 24 ಗಂಟೆ ಆಮ್ಲಜನಕವನ್ನು ಹೊರಬಿಡುವ ಏಕೈಕ ಮರ ಅರಳಿ ಮರ. ಇದಕ್ಕೆ ದೇವವೃಕ್ಷ ಎಂದೇ ಕರೆಯಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಅರಳಿ ಮರಕ್ಕೆ ಭಾನುವಾರದ ದಿನ ಅಪ್ಪಿತಪ್ಪಿಯೂ ನೀರನ್ನು ಹಾಕಬೇಡಿ. ಅದರಿಂದ ಹಣ ಕಳೆದುಕೊಳ್ಳುವ, ನಷ್ಟವಾಗುವ ಸಂಭವ ಹೆಚ್ಚು. ನಿತ್ಯವೂ ನೀರೆರೆಯುವುದು, ದೀಪ ಬೆಳಗುವುದು, ವ್ರತಾಚರಣೆ ಮಾಡುವುದು ಅತ್ಯಂತ ಪುಣ್ಯದ ಸಂಗತಿ. ವಿವಿಧ ಗ್ರಹ ದೋಷಗಳು, ಅನಾರೋಗ್ಯ ಹಾಗೂ ಇನ್ನಿತರ ಸಮಸ್ಯೆಗಳು ಜೀವನದಲ್ಲಿ ನಿರಂತರವಾಗಿ ಬರುತ್ತಿದ್ದರೆ ಅಶ್ವತ್ಥ ಮರವನ್ನು ಪೂಜಿಸಬೇಕು. ಆಗ ಆ ವ್ಯಕ್ತಿಯ ಜೀವನವು ಅತ್ಯಂತ ಸಮೃದ್ಧಿಯಿಂದ ಕೂಡಿರುತ್ತದೆ. ಹಾಗೆಯೇ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಪ್ರತಿನಿತ್ಯ ಅರಳಿ ಮರದ ಆರಾಧನೆಯನ್ನು ನಿಯಮಿತವಾಗಿ ಮಾಡುವುದರಿಂದ ಏಕಾಗ್ರತೆ, ದೃಢ ನಿರ್ಧಾರದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಾರ್ಕಿಕ ಚಿಂತನೆಯ ಸುಧಾರಣೆ. ಇದರಿಂದ ವೃತ್ತಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಬಹುಬೇಗ ಯಶಸ್ಸು ಸಿಗುತ್ತದೆ. ವೈವಾಹಿಕ ಜೀವನದಲ್ಲಿ ಸುಖ, ಸಂತೋಷ ಪ್ರಾಪ್ತಿ. ವಿವಾಹ ಜೀವನಕ್ಕೆ ಅನುಕೂಲವನ್ನು ತಂದುಕೊಡುವ ಶನಿ, ರಾಹು, ಮಂಗಳ, ಕೇತು, ಸೂರ್ಯರು ಉತ್ತಮ ಫಲವನ್ನು ನೀಡುವರು. ದಾಂಪತ್ಯದಲ್ಲಿ ಸಂತೋಷ ಮರುಕಳಿಸುವುದು. ಸಂತಾನ ಭಾಗ್ಯ. ಯಾರ ಕುಂಡಲಿಯಲ್ಲಿ ಶನಿ, ಮಂಗಳ, ಸೂರ್ಯ, ರಾಹು, ಕೇತುವು ದುರ್ಬಲವಾಗಿದ್ದರೆ ನಿತ್ಯ ಅಶ್ವತ್ಥ ಮರಕ್ಕೆ ಪೂಜೆ ಸಲ್ಲಿಸಬೇಕು. ಜೊತೆಗೆ ನಿತ್ಯ ನೀರನ್ನು ಎರೆಯುವುದರಿಂದ ಪೂಜನೀಯ ವೃಕ್ಷದ ಆಶೀರ್ವಾದದ ಜೊತೆಗೆ ಸಂತಾನ ಭಾಗ್ಯದ ಯೋಗ ಬರುವುದು. ಕುಂಡಲಿಯಲ್ಲಿ ಇದ್ದ ದೋಷಗಳು ಸಹ ನಿವಾರಣೆಯಾಗುತ್ತದೆ. ಆಧ್ಯಾತ್ಮಿಕ ಶಕ್ತಿ ಹಾಗೂ ಪ್ರಗತಿಯನ್ನು ಪಡೆಯಬಹುದು. ಆರ್ಥಿಕ ಸ್ಥಿತಿಯ ಸುಧಾರಣೆ. ಹಣ ಮತ್ತು ಸಂಪತ್ತು ಎನ್ನುವುದು ಜೀವನದ ಒಂದು ಭಾಗ. ಹಣವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕುವುದು ಅಸಾಧ್ಯ. ಆರ್ಥಿಕ ಸುಧಾರಣೆ ಹಾಗೂ ಉತ್ತಮ ಹಣದ ಹರಿವನ್ನು ಪಡೆದುಕೊಳ್ಳಲು ನಿತ್ಯವೂ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ಆಗ ನೀವು ಬಯಸಿದ ಉದ್ಯೋಗ, ವ್ಯವಹಾರಗಳು ಕೈಗೂಡಿ ಬರುತ್ತವೆ. ಅವುಗಳೊಂದಿಗೆ ನಿರೀಕ್ಷಿತ ಹಣವನ್ನು ಸಹ ಪಡೆದುಕೊಳ್ಳುವಿರಿ. ಭಗವಾನ್ ಶಿವ ಮತ್ತು ಅಶ್ವತ್ಥ ಮರ. ಶಿವನ ಆಶೀರ್ವಾದದೊಂದಿಗೆ ಅಪಾರವಾದ ಜ್ಞಾನ, ಸಂಪತ್ತು, ಶಕ್ತಿ, ಸ್ಥಾನ, ಅಧಿಕಾರವನ್ನು ಪಡೆದುಕೊಳ್ಳಬಹುದು. ಜ್ಞಾನವನ್ನು ಪಡೆಯಬಹುದು.
ಆಧ್ಯಾತ್ಮಿಕ ಜ್ಞಾನವು ಪ್ರತಿಯೊಬ್ಬರ ಜೀವನವನ್ನು ಕಲ್ಯಾಣಗೊಳಿಸುತ್ತದೆ. ಈ ಹಿಂದೆ ಬುದ್ಧನು ಅಶ್ವತ್ಥ ಮರದ ಕೆಳಗೆ ಜ್ಞಾನವನ್ನು ಪಡೆದುಕೊಂಡನು ಎಂದು ಇತಿಹಾಸ ತಿಳಿಸುತ್ತದೆ. ಅಂತೆಯೇ ಅನೇಕ ಋಷಿಮುನಿಗಳು ಸಹ ಅಶ್ವತ್ಥ ಮರದ ಕೆಳಗೆ ಧ್ಯಾನವನ್ನು ಮಾಡುತ್ತಿದ್ದರು. ಉತ್ತಮ ಜ್ಞಾನ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಲು ಗಣನೀಯವಾಗಿ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ, ಪೂಜೆ, ನೀರನ್ನು ಎರೆಯುವುದು, ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಧ್ಯಾನ ಮಾಡುವುದು, ಇದರಿಂದ ಉತ್ತಮ ಜ್ಞಾನವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.